ಓಂ ರಾಘವೇಂದ್ರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಹೊಗಳದಿದ್ದರೂ ಬೇಡ, ತೆಗಳದಿದ್ದರೆ ಸಾಕು, ಸಾಧಿಸದಿದ್ದರೂ ಬೇಡ, ಬಾಧಿಸದಿದ್ದರೆ ಸಾಕು, ಪರರ ಸರಿ ತಪ್ಪು ಬೇಡ, ನಿನ್ನ ಆತ್ಮಕ್ಕೆ ನೀ ಸರಿ ಎನ್ನಿಸಿದರೆ ಸಾಕು. ಎದುರಾಳಿಯನ್ನು ಮಾತಿನಲ್ಲಿ ಬಾಯಿ ಮೇಲು ಮಾಡಿ ಗೆಲ್ಲುವುದಕ್ಕಿಂತ ಮೌನದಲ್ಲಿ ಸುಮ್ಮನಿದ್ದು ಗೆಲ್ಲುವುದು ಉತ್ತಮ. ಧನಸ್ಸು ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಧನಸ್ಸು ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಸಪ್ತಮ ಭಾವದಲ್ಲಿ, ತೃತೀಯ ಭಾವದಲ್ಲಿ ರಾಹುಗ್ರಹ, ಚತುರ್ಥದಲ್ಲಿ ಶನಿಗ್ರಹ, ಅಷ್ಟಮದಲ್ಲಿ ಶುಕ್ರಗ್ರಹ, ನವಮದಲ್ಲಿ ಸೂರ್ಯ, ಕೇತು, ಬುಧ ಗ್ರಹಗಳು, ದಶಮ ಭಾವದಲ್ಲಿ ಮಂಗಳ ಗ್ರಹಗಳು ಸ್ಥಿತವಾಗಿದೆ. ನಿಮ್ಮ ನವಮಾಧಿಪತಿ ಸೂರ್ಯ ಗ್ರಹ ತನ್ನ ಸ್ವಂತ ರಾಶಿಯಲ್ಲಿಯೇ ಸ್ಥಿತವಾಗಿದೆ. ನಿಮ್ಮ ಅದೃಷ್ಟ ಬಹಳ ಪ್ರಬಲವಾಗಿರುತ್ತದೆ. ನಿಮ್ಮ ನಿಂತು ಹೋದಂತಹ ಕೆಲಸ ಕಾರ್ಯಗಳು ಈ ತಿಂಗಳ ಒಳಗೆ ಸಂಪೂರ್ಣವಾಗಲಿದೆ. ವಿದ್ಯಾಭ್ಯಾಸ, ವಿದೇಶಿ ಪ್ರವಾಸಕ್ಕೆ ಸಂಬಂಧಿಸಿದ ಹಾಗೆ ಶುಭ ಸಮಾಚಾರಗಳನ್ನು ಕೇಳುತ್ತೀರಾ. ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಪ್ರಭಾವವಿದೆ. ಶನಿಗ್ರಹ ಅರ್ಧಾಷ್ಟಮ ಶನಿಯಿಂದ ಬಿಟ್ಟು ಹೋಗುವಾಗ ಮನೆ, ವಾಹನ, ಜಮೀನು, ನಿಮ್ಮ ಕನಸಿನ ಮನೆ, ನಿಮ್ಮ ಕನಸಿನ ಜಾಬನ್ನು ಎಲ್ಲವನ್ನು ಕೊಟ್ಟು ಹೋಗುತ್ತದೆ. ಪ್ರೀತಿ, ವೈವಾಹಿಕ ಜೀವನ ಈ ತಿಂಗಳಲ್ಲಿ ಬಹಳ ಬ್ಯಾಲೆನ್ಸ್ಡ್ ಆಗಿರುತ್ತದೆ. ಆದರೆ ನಿಮ್ಮ ಮಕ್ಕಳ ಬಗ್ಗೆ ಬಹಳ ಯೋಚನೆಯನ್ನು ಮಾಡುತ್ತೀರಾ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ನಡುವೆ ಸಂಬಂಧಗಳು ಚೆನ್ನಾಗಿರದೆ ವೈಮನಸ್ಸುಗಳು ಬರುತ್ತವೆ. ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿದ ಹಾಗೆ, ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಹಣಕಾಸಿನ ಪರಿಸ್ಥಿತಿಗಳು ಸಾಧಾರಣವಾಗಿರಲಿದೆ. ಯಾತ್ರೆಗಳಿಂದ ನಿಮಗೆ ಲಾಭವಾಗಲಿದೆ. ಧಾರ್ಮಿಕ ಯಾತ್ರೆಗಳನ್ನು ಮಾಡುವಂತಹ ಯೋಗವಿದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ಕಠಿಣವಾದಂತಹ ಪರಿಶ್ರಮದಿಂದ ಕೆಲಸ ಮಾಡಬೇಕಾಗುತ್ತದೆ. ನಿಮ್ಮ ಕ್ಷಮತೆಗಿಂತ, ಸಾಮರ್ಥ್ಯಕ್ಕಿಂತ ಹೆಚ್ಚು ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ದೇ ಆದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಮನ್ನಣೆ, ಗೌರವ, ಪ್ರಶಂಸೆಗಳು ಪ್ರಾಪ್ತಿಯಾಗಲಿದೆ. ನಿಮ್ಮ ನೌಕರಿ ಬದಲಾವಣೆ ಮಾಡುವಂತಹ ಮನಸ್ಸಾಗುತ್ತದೆ. ಉತ್ತಮ ಅವಕಾಶಗಳು ಸೃಷ್ಟಿಯಾಗಲಿದೆ. ನಿಮ್ಮ ಜಾಬ್ ಟ್ರಾನ್ಸ್ಫರ್ ಆಗುವುದು ಅಥವಾ ನೀವು ಪ್ರಸ್ತುತವಾಗಿ ಕೆಲಸ ಮಾಡುವ ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಜಾಯಿನ್ ಆಗುತ್ತೀರಾ. ಸರ್ಕಾರಿ ಕೆಲಸಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ನಡೆಸುತ್ತಿದ್ದರೆ ಗೋಚಾರದ ಪ್ರಕಾರ ಸೆಪ್ಟೆಂಬರ್ 15ರ ಒಳಗೆ ಗೌರ್ನಮೆಂಟ್ ಜಾಬ್ ಸಿಗುವಂತಹ ಸಾಧ್ಯತೆಗಳಿವೆ. ನೀವು ಕೊಟ್ಟಂತಹ ಹಣವನ್ನು ನಿಮ್ಮ ಸ್ನೇಹಿತರೇ ಆಗಲಿ, ಸಂಬಂಧಿಕರೇ ಆಗಲಿ ವಾಪಸ್ ಕೊಡದೆ, ಬಹಳ ದಿನಗಳಿಂದ ಕೊಡದೇ ಇದ್ದರೆ ಈ ತಿಂಗಳು ವಾಪಸ್ ಹಣವನ್ನು ತಂದು ಕೊಡಲಿದ್ದಾರೆ. ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಏಕಾಗ್ರತೆಯನ್ನು ತೋರಿಸುತ್ತೀರಾ. ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೊಸ ಹೊಸ ಅವಕಾಶಗಳು, ಹೊಸ ಆರ್ಡರ್ಗಳು ಸಿಗಲಿದೆ. ಆರ್ಥಿಕ ಪರಿಸ್ಥಿತಿಗಳು ಸ್ಥಿರವಾಗಿರುತ್ತದೆ. ಆದರೆ ನಿಮ್ಮ ಕುಟುಂಬಕ್ಕೋಸ್ಕರ ಹೆಚ್ಚು ಹಣವನ್ನು ವ್ಯಯ ಮಾಡಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಹಣಕಾಸನ್ನು ಯಾವ ರೀತಿ, ಎಷ್ಟು ಖರ್ಚು ಮಾಡಬೇಕೆಂದು ಸರಿಯಾಗಿ ಪ್ಲಾನ್ ಮಾಡಿಕೊಂಡು ನಿಯಂತ್ರಣದಿಂದ ಖರ್ಚು ವೆಚ್ಚಗಳನ್ನು ಮಾಡಬೇಕಾಗುತ್ತದೆ. ಶೇರ್ ಮಾರ್ಕೆಟಿಂದ ಲಾಭವಾಗಲಿದೆ. ಬಾಯಿಯಲ್ಲಿ ಗುಳ್ಳೆಯಾಗುವುದು, ಚರ್ಮದ ಅಲರ್ಜಿಗಳು, ಜೀರ್ಣಾಂಗ ಸಮಸ್ಯೆ ಉಂಟಾಗಲಿದೆ. ಆದ್ದರಿಂದ ನಿಮ್ಮ ಆಹಾರ ವಿಹಾರದ ಬಗ್ಗೆ ವಿಶೇಷ ಗಮನವನ್ನು ವಹಿಸಿ. ಬೇರೆಯವರ ಮನೆಯ ಆಹಾರ ಸೇವಿಸಬೇಡಿ. ಹೆಚ್ಚು ನೀರನ್ನು ಕುಡಿಯಿರಿ. ಸೆಪ್ಟೆಂಬರ್ 15ರ ನಂತರ ನೀವು ರಕ್ತ ಪರೀಕ್ಷೆ ಅಥವಾ ಅಲ್ಟ್ರಾಸೌಂಡ್ ಮಾಡಿಸಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತದೆ. ಆದರೆ ಹೆಚ್ಚಿನ ಆರೋಗ್ಯ ತೊಂದರೆಗಳೇನು ಬಾಧಿಸುವುದಿಲ್ಲ. ನಿಮ್ಮ ಜೀವನ ಸಂಗಾತಿಯ ಜೊತೆ ಭಾವನಾತ್ಮಕವಾಗಿ ಸಂಬಂಧಗಳು ಸುಮಧುರವಾಗಿರುತ್ತದೆ. ವಿವಾಹವಾಗದವರಿಗೆ ವಿವಾಹ ಭಾಗ್ಯವಿದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮ ಪ್ರೇಮಿಯ ಜೊತೆ ವೈಮನಸ್ಸುಗಳಾಗಿದ್ದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಮತ್ತೆ ವಾಪಸ್ ಬರುತ್ತಾರೆ. ನಿಮ್ಮ ಕುಟುಂಬದವರ ಜೊತೆ ಮಾತನಾಡುವಾಗ ಬಹಳ ಸಮಾಧಾನವಾಗಿ, ತಾಳ್ಮೆಯಿಂದ ಯೋಚಿಸಿ ಮಾತನಾಡಿ. ಇಲ್ಲದಿದ್ದರೆ ನಿಮ್ಮ ಹಾಗೂ ನಿಮ್ಮ ಸಂಬಂಧಿಕರ ಮಧ್ಯೆ ವೈಮನಸ್ಸುಗಳು ಬರುತ್ತವೆ. ಶಾಂತಿಯಿಂದ ಕೆಲಸ ಮಾಡಿ. ನಿಮ್ಮ ತಾಯಿ ಹಾಗೂ ತಂದೆಯ ಜೊತೆ ಹುಷಾರಾಗಿ ಮಾತನಾಡಿ. ಇಲ್ಲದಿದ್ದರೆ ಅವರ ಹಾಗೂ ನಿಮ್ಮ ಮಧ್ಯೆ ವೈಮನಸ್ಸುಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ನಿಮ್ಮ ಹಾಗೂ ನಿಮ್ಮ ತಂದೆ ತಾಯಿಯ ಮಧ್ಯೆ ಏನೇ ವೈಮನಸ್ಸುಗಳಿದ್ದರೂ ನೀವೇ ನೇರವಾಗಿ ಮಾತನಾಡಿ ಪರಿಹಾರ ಮಾಡಿಕೊಳ್ಳಿ.
ಮೂರನೆಯ ವ್ಯಕ್ತಿ ನಿಮ್ಮಿಬ್ಬರ ನಡುವೆ ಪ್ರವೇಶಿಸಿದರೆ ಆ ಸಮಸ್ಯೆ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ. ಧನಸ್ಸು ರಾಶಿಯವರು ಬಾಳೆ ಗಿಡವನ್ನು ಪೂಜೆ ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಈ ಮಂತ್ರವನ್ನು ಪಠಿಸಿ, ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಹಾಗೂ ಸ್ನಾನ ಮಾಡುವಂತಹ ನೀರಿಗೆ 1 ಚಿಟಿಕೆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡುವುದರಿಂದ ಗುರುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಯಾರ ಮನಸ್ಸನ್ನು ನೋಯಿಸುವ ಹಾಗೆ ಮಾತನಾಡಬೇಡಿ, ಆಗ ಸದಾ ಗುರುಗ್ರಹದ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಜೊತೆಗೆ 2 ಗುರುವಾರ 7 ಬಾಳೆಹಣ್ಣನ್ನು ಬಡವರಿಗೆ ದಾನ ಮಾಡಿ, ಎಲ್ಲವೂ ಶುಭವಾಗುತ್ತದೆ. ನಿಮ್ಮ ಜನ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸಲು ಬಯಸುವವರು ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ನಂಬರ್ಗೆ ಮೆಸೇಜ್ ಮಾಡಿ. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ ಅನ್ನುವವರು ಪ್ರಶ್ನಾಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳಬಹುದು. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.